ಹಾಯ್ ಎಲ್ಲರಿಗೂ ನಮಸ್ಕಾರ. ಆಟಿ ಅಮಾವಾಸ್ಯೆ ದಿವಸದ ಚಿಕ್ಕ ವಿಡಿಯೋ ವೀಕ್ಷಣೆಗೆ ನಿಮಗೆ ಆತ್ಮೀಯ ಸ್ವಾಗತ. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ನಾವು ಹಾಳೆ ಮರದ ಹತ್ರ ಹೋಗಿ ಅದರ ಚಕ್ಕೆ ತೆಕ್ಕೊಂಡು ಬಂದು ಅದರ ರಸ ಎಲ್ಲ ತೆಗೆದು ಈಗ ಕುಡಿಯುವಂತಹ ಟೈಮು. ಕಹಿ ಕಹಿ ಕಷಾಯ ಕುಡ್ದಿದ್ದಾಯಿತು. ಇದಾದ ನಂತರ ಮೆಂತೆ ಗಂಜಿ ಮಾಡಿದ್ದೆವು, ಅದನ್ನು ತಿಂದಿದ್ದು ಆಯಿತು. ಅದಾದ ನಂತರ ಈಗ ದನ ಬಿಡುವ ಅಂತ ಹೇಳಿ ಹೊಳೆ ಹತ್ರ ಹೋಗಿದ್ದೇವೆ. ನಾನು ಮತ್ತು ಮುನ್ನಿ. ಯಾವಾಗಲೂ ನನ್ನ ಮಗ ಬರ್ತಾಯಿದ್ದೆ, ಈ ಬಾರಿ ಅವನು ಬರಲಿಕ್ಕೆ ಕೇಳಿಲ್ಲ. ಹಾಗಾಗಿ ನಾವೇ ಹೋಗಿ ಬಿಟ್ಟು ಬರುವ ಅಂತ ಹೋದೆವು. ಅಲ್ಲಿ ನೀರನ್ನು ನೋಡಿದರೆ ಇಳಿದ ಬೇಡ ಅಂತ ಆಗ್ತಾಯಿತ್ತು. ಮುಂಚಿನ ದಿವಸ ಜೋರು ಮಳೆ ಬೇರೆ ಬಂದಿತ್ತು, ಹಾಗಾಗಿ ಫುಲ್ಲು ಕಲೆಂಕು ನೀರಾಯಿತು, ಮಡು ನೀರು ಬರ್ತಾಯಿತ್ತು. ಹೆದರಿಕೆ ಏನು ಅಂತ ಹೇಳಿದರೆ ಅದರಲ್ಲಿ ಚಿಕ್ಕ ಚಿಕ್ಕ ಹಾವುಗಳೆಲ್ಲ ಬರ್ತವೆ, ಹಾಗಾಗಿ ಇಳೀಲಿಕ್ಕೆ ಕಾಣಿಸೋದಿಲ್ಲ ಅಲ್ಲ ಅಂತ. ಅದರೊಟ್ಟಿಗೆ ಮಳೆ ಬೇರೆ ಚೆಲ್ಲಾಟ ಆಡ್ತಾಯಿತ್ತು. ಒಮ್ಮೆ ಬಿಸಿಲು ಬರೋದು, ಒಮ್ಮೆ ಮಳೆ ಬರೋದು. ಕೊಡೆ ಬೇರೆ ಹಿಡ್ಕೊಂಡು ಹೋಗಿರಲಿಲ್ಲ. ಹಾಗೆಯೇ ಇಲ್ಲಿ ಮುನ್ನಿ ವಿಡಿಯೋ ಮಾಡ್ತಾ ಇದ್ಲು. ಆಗ ತಾನೇ ಬಿಸಿಲು ಕಾಣಿಸ್ತಾ ಇರ್ತಾಯಿತ್ತು. ಇನ್ನೇನು ನಾನು ಮುಳುಗಬೇಕು ಅನ್ನೋ ಅಷ್ಟೊತ್ತಿಗೆ ಮಳೆ ಬಂದುಬಿಡ್ತು ಒಮ್ಮೆಲೆ. ಇನ್ನು ಜಾಸ್ತಿ ನೀರು ಬೇರೆ ಇತ್ತು ಹೊಳೆಯಲ್ಲಿ. ಅದರೊಟ್ಟಿಗೆ ಇದು ತೆರೆ ಥರ ಬರ್ತಾಯಿತ್ತು, ದೂಡಿದಾಗೆ ಆಗ್ತಾಯಿತ್ತು ಆಚೆಯಿಂದ, ಅಷ್ಟು ನೀರಿತ್ತು ಹೊಳೆಯಲ್ಲಿ. ಇನ್ನು ಈ ವರ್ಷ ಈ ದಿನದ ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮ ಮಹೇಶ್ವರ ದೇವಸ್ಥಾನದ ಕೆರೆಯಲ್ಲಿ ತೀರ್ಥ ಸ್ನಾನ ಮಾಡುವಂಥದ್ದು, ಆಟಿ ಅಮಾವಾಸ್ಯೆಯ ಸ್ನಾನ ಮಾಡುವಂಥದ್ದು ವಿಶೇಷತೆ. ಪ್ರತಿ ವರ್ಷ ನಾವು ಹೋಗ್ತಾ ಇದ್ದೇವೆ, ಈ ಬಾರಿ ಹೋಗಲಿಲ್ಲ. ಹಾಗಾಗಿ ಇಲ್ಲೇ ತೀರ್ಥ ಸ್ನಾನ ಮಾಡಿ ಇದು ಹೊಳೆ ಹತ್ರ ಬಂದಿರುವಂಥದ್ದು. ನಮ್ಮ ನಂಬಿಕೆ ಪ್ರಕಾರ ತೀರ್ಥ ಈ ಹೊಳೆಯಲ್ಲಿ ಹರಿತದೆ ಅನ್ನುವಂಥದ್ದು. ಇಲ್ಲಿ ಬಿಟ್ಟರು ದಾನ ಬಿಟ್ಟ ಹಾಗೆ ಅಂತ. ದಾನ ಬಿಟ್ಟಾದ ನಂತರ ಈಗ ಇಲ್ಲಿ ಮುನ್ನಿ ದಾನ ಬಿಡುವ ಅಂತ. ಅವಳು ಇಳಿಲಿಕ್ಕೆ ಕೇಳಲೇ ಇಲ್ಲ. ಹಾಗೆಯೇ ಸ್ನಾನ ಮಾಡದೆ ಮುಳುಗದೆ ಹಾಗೇನೆ ಇಲ್ಲಿ ದಾನ ಬಿಡ್ತಾ ಇದ್ದಾಳೆ. ಹಾಗೇನೆ ತೀರ್ಥ ಮೇಗೆ ಹಾಕೊಂಡಿಲ್ಲ ಹಾಗೆ ತೀರ್ಥ. ಇನ್ನು ಇವತ್ತಿನ ದಿವಸ ನಮ್ಮಲ್ಲಿ ರಾಹು ಭೂತಕ್ಕೆ ಬಡಿಸುವಂಥದ್ದು ಹಾಗೆ ಇತ್ತು. ಇನ್ನು ನಾನು ಹೋಗಿರುವಂಥದ್ದು ರಾತ್ರಿ ಹೊತ್ತಲ್ಲಿ ರೊಟ್ಟಿ ಮಾಡೋದೆಲ್ಲ ಇತ್ತು. ಒಂದು ರೊಟ್ಟಿ, ಆಮೇಲೆ ಕೋಳಿ, ಅದರೊಟ್ಟಿಗೆ ಇಲ್ಲಿ ಹಲಸಿನ ಹಣ್ಣಿನ ಗಟ್ಟಿ ಕೂಡ, ಅದನ್ನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ. ಇನ್ನು ಅವರೆಲ್ಲ ಮೊದಲೇ ಬಂದಿದ್ದರು, ನಾನು ಆಗ ತಾನೇ ಹೋಗಿರುವಂಥದ್ದು. ಇನ್ನು ಇದಾಗಿತ್ತು ಆಟಿ ಅಮಾವಾಸ್ಯೆ ದಿವಸದ ಸಣ್ಣ ಬ್ಲಾಗ್. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈಗೇನು ಊಟ ಮಾಡುವಂತಹ ಟೈಮು, ಹಾಗೇನೆ ಸ್ವಲ್ಪ ಮಾತಾಡ್ತಾ ಇದ್ದಾರೆ ಕುತ್ಕೊಂಡಲ್ಲಿ. ಮುನ್ನೇನು ವೀಡಿಯೋ ಮಾಡಿ ಕೊಟ್ಟಲು, ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿರುವಂಥದ್ದು. ಅದರೊಟ್ಟಿಗೆ ನೋಡಿ, ಕೆಲವರಿಗೆ ಊಟ ಆದ ನಂತರ ನಶೆ ಸೇದುವಂಥ ಅಭ್ಯಾಸ ಇದೆ, ಇನ್ನು ಕೆಲವರಿಗೆ ಎಲ್ಲಡಿಕೆ ತಿನ್ನುವಂಥ ಅಭ್ಯಾಸ ಇರ್ತದೆ. ಇವ್ರದ್ದು ನೋಡಿ ನಶೆಯ ಪಾರ್ಟಿ ನಡೀತಾ ಉಂಟು. ಹಾಗೆಯೇ ಬೆಕ್ಕುಗಳು ತಿಂದು ನೋಡಿ ಇಲ್ಲಿ ಜೋಕಾಲಿ ಆಡ್ತಾ ಇದ್ದಾವೆ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ವೀಕ್ಷಣೆಗಾಗಿ ಧನ್ಯವಾದಗಳು.